Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Mark, chapter 4, verse 3. Listen, once there was a man who went out to sow corn. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಹೊರ ಅರ್ಥದಲ್ಲಿ ನಾವು ನೋಡುವುದಾದರೆ ಇಲ್ಲಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಯಾರು ಈ ಬಿತ್ತುವವನಂದರೆ ರೈತನು ಬಿತ್ತುವುದಕ್ಕೆ ಹೊರಟಿದ್ದಾನೆ. ಆದರೆ ಆತ್ಮೀಕ ಅರ್ಥದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಬಿತ್ತುವವನು ಅಂದರೆ ದೇವರು ಬಿತ್ತುವುದಕ್ಕೆ ಹೊರಟಿದ್ದಾರೆ. ಏನನ್ನು ಬಿತ್ತುವುದಕ್ಕೆ? ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತುವುದಕ್ಕೆ ದೇವರು ಹೊರಟಿದ್ದಾರೆ ಎನ್ನುವಂಥ ಸಾಮ್ಯವನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ. ಇದೇ ಸಾಮ್ಯವನ್ನು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿಯೂ ನೋಡುತ್ತೇವೆ ಮತ್ತು ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿಯೂ ನಾವು ನೋಡುತ್ತೇವೆ. ಕರ್ತನ ದೃಷ್ಟಿಯಲ್ಲಿ ಈ ಪ್ರಪಂಚ ಎಲ್ಲ ಒಂದು ಬಿತ್ತುವಂತಹ ನೆಲವಾಗಿದೆ. ಆದ್ದರಿಂದಲೇ ಯೇಸುಸ್ವಾಮಿ ನಮಗೆ ಹೇಳ್ತಾರೆ, ನೀವು ಲೋಕದ ಕಡೆಯವರೆಗೆ ಹೋಗಿ ಎಲ್ಲ ಜನರಿಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. ಹೌದು, ನಮ್ಮ ಹೃದಯವೇ ಆ ನೆಲವಾಗಿದೆ ಪ್ರಿಯರೇ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಬಿತ್ತಬೇಕು ಎನ್ನುವಂಥದ್ದು ದೇವರ ಆಶಯ ಆಗಿದೆ. ಇಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟಿರುವಾಗ ಆ ಬೀಜಗಳು 4 ವಿಧವಾದ ನೆಲದಲ್ಲಿ ಬಿದ್ದವು ಎಂಬುದಾಗಿ. ಮೊದಲನೆಯದಾಗಿ ದಾರಿಯ ಮಗ್ಗುಲಲ್ಲಿರುವ ಭೂಮಿ, ಎರಡನೆಯದಾಗಿ ಹೆಚ್ಚು ಮಣ್ಣಿಲ್ಲದೆ ಬಂಡೆಯ ನೆಲವಾಗಿರುವಂತಹ ಭೂಮಿ, ಮೂರನೆಯದಾಗಿ ಮುಳ್ಳು ಗಿಡಗಳುಳ್ಳ ಭೂಮಿ ಮತ್ತು 4ನೇದಾಗಿ ಫಲವತ್ತಾದ ಭೂಮಿ. ಇಂದು ನಾನು ನೀನು ಯಾವ ಭೂಮಿಯುಳ್ಳ ಹೃದಯವುಳ್ಳವರಾಗಿದ್ದೇವೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಆ ದಾರಿಯ ಮಗ್ಗುಲಲ್ಲಿರುವ ಭೂಮಿಯಲ್ಲಿ ಕೆಲವು ಬೀಜಗಳು ಬಿದ್ದವು, ಅಂದರೆ ದೇವರ ವಾಕ್ಯಗಳು ಅಲ್ಲಿ ಬಿದ್ದವು. ಆಗ ಆ ವಾಕ್ಯ ಅವರ ಹೃದಯದ ಆಳದೊಳಕ್ಕೆ ಹೋಗುವುದಿಲ್ಲ ಪ್ರಿಯರೇ. ಯಾಕೆಂದರೆ ಆ ದಾರಿಯ ಮಗ್ಗುಲಲ್ಲಿ ಬಿದ್ದಿರ್ತಕ್ಕಂಥ ಬೀಜಗಳನ್ನು ಹಕ್ಕಿಗಳು ತಿಂದು ಬಿಟ್ಟವು. ಅಂದರೆ ಹಕ್ಕಿ ಅಂದರೆ ಇಲ್ಲಿ ಸೈತಾನನು ಬಂದು ಆ ದೇವರ ವಾಕ್ಯವನ್ನು ಕಿತ್ತುಕೊಂಡು ಹೋಗುತ್ತಾನೆ. ಅಂದರೆ ಆ ದಾರಿಯ ಮಗ್ಗುಲಲ್ಲಿರುವಂಥ ಆ ಭೂಮಿಯ ಹೃದಯವುಳ್ಳಂಥ ಜನರು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರಂತೆ ನಡೆಯುವುದಿಲ್ಲ, ಸತ್ಯವೇದವನ್ನು ಓದುವುದಿಲ್ಲ, ಅಥವಾ ಓದಿದರೂ ಕೂಡ ಏನೋ ಕಡ್ಡಾಯವಾಗಿ ಓದಬೇಕಲ್ಲ ಎಂಬುದಾಗಿ ಓದುತ್ತಾರೆ. ಅದನ್ನು ಓದಿ ಕೆಲ ನಿಮಿಷಗಳ ನಂತರ ಏನನ್ನು ನೀನು ಓದಿದೆಯಾ ಎಂದರೆ ಅದು ಜ್ಞಾಪಕಕ್ಕೆ ಬರುವುದೇ ಇಲ್ಲ. ಇಂಥ ಜನರು ಆ ದಾರಿಯ ಮಗ್ಗುಲಲ್ಲಿರುವ ಭೂಮಿಯಾಗಿದ್ದಾರೆ ಪ್ರಿಯರೇ. ಎರಡನೆಯದಾಗಿ ಬಂಡೆ ನೆಲದಲ್ಲಿರುವಂತಹ ಭೂಮಿಯುಳ್ಳ ಹೃದಯವುಳ್ಳವರು. ಇಂಥವರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾರೆ. ಹೌದಪ್ಪ, ಇದು ಸತ್ಯವಾದ ವಾಕ್ಯ, ಇದು ಜೀವವುಳ್ಳ ವಾಕ್ಯ ಎಂಬುದಾಗಿ ಆ ವಾಕ್ಯವನ್ನು ಕೇಳಿಸಿಕೊಂಡು ಆ ವಾಕ್ಯಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಡ್ತಾರೆ. ಆದರೆ ಆ ವಾಕ್ಯದಲ್ಲಿ ಅವರು ಆಳವಾಗಿ ಬೇರೂರಿ ನಿಲ್ಲುವುದಿಲ್ಲ. ಯಾಕೆಂದರೆ ಅವರ ಜೀವಿತದಲ್ಲಿ ಏನೋ ಒಂದು ಕಷ್ಟಗಳು, ಉಪದ್ರವಗಳು ಬರುತ್ತವೆ. ಆಗ ಅವರು ಆಲೋಚನೆ ಮಾಡುತ್ತಾರೆ, ನಾನಿವತ್ತು ಪ್ರಾರ್ಥನೆ ಮಾಡಿದ್ದೇನೆ, ನಾನು ಇವತ್ತು ಸತ್ಯವೇದವನ್ನು ಓದಿದ್ದೇನೆ, ಆದ್ದರಿಂದಲೇ ಹೀಗಾಯಿತು ಅಂತ ಆಲೋಚನೆ ಮಾಡುವ ಕೆಲವು ಜನರು ಇರ್ತಾರೆ. ಇನ್ನು ಕೆಲವು ಜನರು, ನಾನು ಪ್ರಾರ್ಥನೆ ಮಾಡಿದ್ದಾಗ್ಯೂ ಸತ್ಯವೇದವನ್ನು ಓದಿದ್ದಾಗ್ಯೂ ನನ್ನ ಜೀವಿತದಲ್ಲಿ ಯಾಕೆ ಹೀಗಾಯಿತು, ಇನ್ನು ಮುಂದೆ ನಾನು ಸತ್ಯವೇದ ಓದುವುದೇ ಇಲ್ಲ, ನಾನು ಪ್ರಾರ್ಥನೆ ಮಾಡುವುದೇ ಇಲ್ಲ ಎಂದು ಆಲೋಚಿಸುವಂಥ ಜನರು ಕೂಡ ಇರ್ತಾರೆ. ಇವರು ಯಾರೆಂದರೆ ಆ ಬಂಡೆಯ ನೆಲವಾಗಿರುವಂತಹ ಹೃದಯವುಳ್ಳವರು. ಮೂರನೆಯದಾಗಿ ಮುಳ್ಳು ಗಿಡಗಳುಳ್ಳ ಭೂಮಿ. ಅಂದರೆ ಅಂಥ ನೆಲದಲ್ಲಿಯೂ ಕೂಡ ಅಲ್ಲಿ ಬೀಜ ಬಿತ್ತಲ್ಪಟ್ಟಿತ್ತು, ದೇವರ ವಾಕ್ಯ ಬಿತ್ತಲ್ಪಟ್ಟಿತ್ತು. ಆದರೆ ಆ ಜನರ ಹೃದಯದಲ್ಲಿ ಏನಿದೆ ಅಂದರೆ ಚಿಂತೆಗಳು ಅಥವಾ ಐಶ್ವರ್ಯವನ್ನು ಗಳಿಸಬೇಕು ಎನ್ನುವಂಥ ಆಶೆಗಳು, ಈ ಲೋಕದ ಇಚ್ಛೆಗಳು. ಇಂಥ ಜನರು ಆತ್ಮೀಕ ಜೀವಿತಕ್ಕೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡುವುದಿಲ್ಲ. ಆತ್ಮೀಕ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಅವರು ಆಲೋಚನೆ ಮಾಡುವುದಿಲ್ಲ. ಆತ್ಮೀಕ ರೀತಿಯಲ್ಲಿ ದೇವರ ವಾಕ್ಯವನ್ನು ಓದಿ ಕರ್ತನನ್ನು ಆರಾಧಿಸಲು ಅವರು ಬಯಸುವುದಿಲ್ಲ. ಆದ್ದರಿಂದ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾರೆ.
4ನೇದಾಗಿ ನೋಡೋಣ, ಫಲವತ್ತಾದ ಭೂಮಿ. ಇದು ಒಳ್ಳೆಯ ಭೂಮಿ. ಇದು ಯಾರಪ್ಪ ಅಂದರೆ, ಯಾರ ಹೃದಯ ಶುದ್ಧವಾಗಿರ್ತದೋ ಅಂಥವರು ಈ ಫಲವತ್ತಾದ ಭೂಮಿಯುಳ್ಳ ಹೃದಯವುಳ್ಳವರು. ಇಂಥವರ ಹೃದಯದಲ್ಲಿ ದೇವರ ವಾಕ್ಯ ಬಿತ್ತಲ್ಪಡ್ತದೆ. ಆಗ ಅವರು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ದೇವರನ್ನು ಪ್ರತಿನಿತ್ಯ ಆರಾಧಿಸುವಂಥವರಾಗಿರ್ತಾರೆ. ಸತ್ಯವೇದವನ್ನು ಓದುವುದು, ಪ್ರಾರ್ಥನೆ ಮಾಡುವುದು, ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುವುದು, ಇವುಗಳನ್ನು ಮಾಡುವಾಗ ಅವರು ಆಳವಾಗಿ ದೇವರ ವಾಕ್ಯದಲ್ಲಿ ಬೇರೂರಿ ಮುಂದೆ 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುವಂಥ ಜನರಾಗುತ್ತಾರೆ. ಹೌದೇ ನನ್ನ ಪ್ರಿಯ ದೇವಚಂದ್ರೆ, ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಹೇಳಿ ತನ್ನ ಶಿಷ್ಯರಿಗೆ ಇದರ ಒಳಾರ್ಥವನ್ನು ತಿಳಿಸಿಕೊಡುತ್ತಾರೆ. ಇಂದು ನಾನು ನೀನು ಕೂಡ ಇದರ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ನಮ್ಮ ಹೃದಯ ಯಾವ ರೀತಿಯಲ್ಲಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. 4ನೆಯ ಈ ಫಲವತ್ತಾದ ಭೂಮಿಯುಳ್ಳ ನೆಲ ನಾವಾಗಿರೋಣ. ನಮ್ಮ ಹೃದಯ ಶುದ್ಧವಾಗಿಟ್ಟುಕೊಳ್ಳೋಣ. ದೇವರನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಳ್ಳೋಣ. ಆಗ ಪವಿತ್ರಾತ್ಮನು ನಮಗೆ ಮಾರ್ಗದರ್ಶನ ನೀಡಿ ಎಲ್ಲ ವಿಧದಲ್ಲಿಯೂ ನಮಗೆ ಸಹಾಯ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ಈ ಸಾಮ್ಯದ ಮೂಲಕವಾಗಿ ನಮಗೆ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ದೇವ. ನಾವು ಪ್ರತಿನಿತ್ಯ ನಿಮ್ಮ ವಾಕ್ಯವನ್ನು ಓದಿ ನಮ್ಮ ಹೃದಯದೊಳಗೆ ಅವುಗಳನ್ನು ಸ್ವೀಕರಿಸಿಕೊಂಡು ಅವುಗಳನ್ನು ಧ್ಯಾನಿಸುತ್ತಾ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ದೇವರೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಈ ವಾಕ್ಯ ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಇವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವಾದ ಮಾಡಿ ಇವರು 100, 60, 30ರಷ್ಟು ಫಲಿಸಲಿಕ್ಕಾಗುವಂಥ ಒಳ್ಳೆಯ ಜನರಾಗಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.